ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಿದರೆ ಇಬ್ಬರಿಂದ ಮೂವರು ಸಚಿವರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಮಾತು. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳೋ ಹಾಗೆ ಇಬ್ರು ಅಥವಾ 3 ಜನ ಸ್ವಲ್ಪ ಅಸಮಾಧಾನ ಹೊಂದಿದ್ದಾರೆ ಅಂತೇಳಿ ಇಬ್ರು ಈಗಾಗಲೇ ಕಾಣಿಸ್ತಾ ಇದ್ದಾರೆ. ಇನ್ನು ಮತ್ತೊಬ್ರು ಯಾರು ಅನ್ನುವಂಥದ್ದನ್ನ ಇನ್ನು ಮುಂದಿನ ಹಂತಗಳಲ್ಲಿ ಬಹುಶಃ ಇದೆಲ್ಲವೂ ತಣ್ಣಗಾದ್ಮೇಲೆ ಬಹುಶಃ ಅವರ ಒಂದು ಅಸಮಾಧಾನ ಸ್ಫೋಟಗೊಳ್ಬಹುದು, ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಅವರನ್ನೇ ಉದ್ದೇಶಿಸಿ ಹೇಳಿದ್ರ ಅಥವಾ ಬೇರೆ ಇನ್ಯಾರನ್ನಾದ್ರೂ ಉದ್ದೇಶಿಸಿ ಹೇಳಿದ್ರ ಅನ್ನುವಂಥದ್ದನ್ನು ನೋಡಬೇಕು. ಒಟ್ಟಿನಲ್ಲಿ ಎಲ್ರಿಗೂ ಪ್ರಮೋಷನ್ ತೆಗೆದುಕೊಳ್ಳೋ ಆಸೆ ಇರುತ್ತಲ್ವಾ, ಹೀಗಾಗಿ ಇಬ್ಬರಿಂದ 3 ಜನರಿಗೆ ಅಸಮಾಧಾನ ಇದೆ, ಪಕ್ಷದ ನಾಯಕರು ಸರಿಪಡಿಸ್ತಾರೆ ಬಿಡಿ ಅನ್ನುವಂಥ ಒಂದು ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವುದೂ ಇಲ್ಲ, ಯಾವುದು ನೊಂದಿಲ್ಲ, ಯಾವುದು ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ. ಸಂತೋಷ ಇಲ್ಲ ಅಂದ್ರೆ ಒಂದು ಸಣ್ಣ ನೋವಿದೆ ಅಂತ ಇಲ್ಲ 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 ಹಂಗೇನಿಲ್ಲ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರ ಮುಖ್ಯಮಂತ್ರಿಗಳು. ಯಾರು ಸರ್? ಇನ್ನೂ ಇದೆ, ಇರ್ಬೋದು, ಇನ್ನೂ ಇರ್ಬೋದು, ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳಾಗಿ ಮಾತಾಡಿರ್ಬೋದು. ಸೊ ವೇಟ್ ಮಾಡೋಣ. ಅಂಥದ್ದೇನೋ ಸಮಸ್ಯೆ ಇಲ್ಲ, ಸರ್ಕಾರದಲ್ಲಿ ಪರಿಹಾರ ಮಾಡ್ತಾರೆ. ಮುಂಚೆನೇ ಹಿಂಗಾದ್ರೆ ಕಷ್ಟ ಅಲ್ವಾ ಸರ್? ಟೇಕಪ್ ಅದು ಮತ್ತೆ ವಾಪಸ್ ಮತ್ತೆ ಮತ್ತೆ ಬರ್ತದಲ್ಲ, ವಾಪಸ್ ಅದು ಟೇಕಪ್ ಆಗದಿಲ್ಲ ಅಂದ್ರೆ ಮತ್ತೆ ವಾಪಸ್ ಮತ್ತೆ ವಾಪಸ್ ಓಡಿಸ್ತಾರೆ, ಮತ್ತೆ ಟೇಕಪ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನಂತದೇನು ವಿಶೇಷ ಏನಿಲ್ಲ. ಸ್ವಾಭಾವಿಕ ಒಂದೊಂದು ಸಾರಿ ಟೇಕಪ್ ಆಗದೆ ವಾಪಸ್ ಮತ್ತೆ ಕರೆಸ್ಕೊಳ್ತಾರೆ, ಮತ್ತೆ ಓಡಿಸ್ತಾರೆ. ಇನ್ನು ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ, ಇದನ್ನು ಹೇಳಿರೋರು ಎಚ್ ಕೆ ಪಾಟೀಲ್. ಸರ್ಕಾರಕ್ಕೆ ಒಂದು ವಾರ್ನ್ ಮಾಡಿದ್ದಾರೆ ಎಚ್ ಕೆ ಪಾಟೀಲ್. ನೋಡಿ, ಸಂಬಂಧಪಟ್ಟ ನಾಯಕರು ಇದ್ರ ಬಗ್ಗೆ ಗಮನ ಹರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ದೊಡ್ಡ ಸಮಸ್ಯೆಗೆ ಇದು ಈಡು ಮಾಡಿಕೊಡುತ್ತೆ ಅನ್ನುವಂಥದ್ದು ಎಚ್ ಕೆ ಪಾಟೀಲ್ ಅವರ ಒಂದು ಮಾತು. ನಾನು ಸಂಪರ್ಕ ಮಾಡಿ ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದೆ. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು, ವಿವರಗಳನ್ನು ಹೇಳ್ತಾಯಿದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಮರು ಪ್ರಾರ್ಥನೆ ಮಾಡ್ತೀನಿ, ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್ ಇದೆ. ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ಇನ್ನು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಿರಾಕರಿಸಿದ್ದಾರೆ. ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಲು ಬಂದಿದ್ದಂತಹ ಖರ್ಗೆ ಆ ಟೈಮ್ನಲ್ಲಿ ಕೇಳಿದ್ರು ಮಾಧ್ಯಮದವರು, ಈ ಬಗ್ಗೆ ಅವರು ಮಾತನಾಡೋದಕ್ಕೆ ನಿರಾಕರಿಸಿದ್ರು. ವಿಧಾನಸೌಧದಲ್ಲಿ ರಾಜ್ಯಸಭೆಗೆ ಖರ್ಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಕೇಳಿದಾಗ ಏನು ರಿಯಾಕ್ಟ್ ಮಾಡದೆ ಅಲ್ಲಿಂದ ತೆರಳಿದ್ರು. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರ ರಿಯಾಕ್ಷನ್ ನಾವಲ್ಲಿ ಗಮನಿಸ್ತಾ ಇದ್ದೀವಿ. ಸುಮ್ಮನೆ ಸ್ವಲ್ಪ ಹೊತ್ತು ನಿಂತರು. ಯಾವಾಗ ರಾಮಲಿಂಗಾರೆಡ್ಡಿ ಅವರ ಒಂದು ಪ್ರಶ್ನೆ ಬಂತು ಅದನ್ನು ಕೇಳಿಸ್ಕೊಂಡು ಹಾಗೆ ಹೊರಟರು ಮಲ್ಲಿಕಾರ್ಜುನ ಖರ್ಗೆ ಅವರು. ಇನ್ನು CM DK ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರನ್ನ ಕರೆದು ಮಾತಾಡ್ತೀನಿ, ರಾಮಲಿಂಗಾರೆಡ್ಡಿ ಅವರು ನನ್ನ ಆತ್ಮೀಯ ಗೆಳೆಯ, ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ CM DK ಶಿವಕುಮಾರ್ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ರಾಮಲಿಂಗಾರೆಡ್ಡಿ ನನಗೆ ತುಂಬಾ ಆತ್ಮೀಯರು, ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ರಾಮಲಿಂಗಾರೆಡ್ಡಿ ಅವರು ಈಸ್ ಮೈ ಕೊಲೀಗ್, ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಜೊತೆ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್.
among the cabinet, we will sort out the Ramnagar Reddy ಅವರು